ಸರ್ಕಾರಕ್ಕೆ ಎಲ್ಲೊಂದು ರೀತಿ ಪರೋಕ್ಷವಾಗಿ ಅವರು ವಂಚನೆಯನ್ನು ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಜಾತಿ ಕ್ರಿಶ್ಚಿಯನ್ ಅಂತ ಮೆನ್ಷನ್ ಮಾಡಿ ಬೇರೆಯವರು ಇದನ್ನ ಸಬ್ ಜಾತಿನ ಮೆನ್ಷನ್ ಮಾಡೋದು ಕೂಡ ಒಂದು ಕ್ರಿಶ್ಚಿಯಾನಿಟಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ, ಸರ್ಕಾರದ ಸವಲತ್ತುಗಳನ್ನು ಅವ್ರಿಗೆ ಕೊಡಲ್ಲ ಅಂತ ಹೇಳಿ. ಈಗ ಅದು ಕೂಡ ಈ ಸರ್ಕಾರಕ್ಕೆ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಆಗಲ್ವಾ ಅಂತ ಹೇಳಿ. ನೋಡಿ, ಆರ್ಥಿಕವಾಗಿ ಯೋಚನೆ ಮಾಡಬೇಡಿ. ಹಿಂದೂ ಸಮಾಜ ಎಂದೂ ಕೂಡ ಆರ್ಥಿಕವಾಗಿ ಚಿಂತೆ ಮಾಡಿಲ್ಲ. ಮತಾಂತರಕ್ಕೆ ಬೆಂಬಲ ಕೊಡೋಂಥ ವ್ಯವಸ್ಥೆ ಇದಾಗಿದೆ. 50 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತ ಜೋಡಿಸೋ ಅರ್ಥ ಏನು? ಹಿಂದೂ ಧರ್ಮದ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ತೋರಿಸಂಥ ಕುತಂತ್ರ ರಾಜಕಾರಣ. ಯಾವುದೇ ಜಾತಿಯವರು ಉಪಜಾತಿಯವರು ಕೂಡ ನಮ್ಮನ್ನು ಕ್ರಿಶ್ಚಿಯನ್ ಅಂತ ಹಾಕಿದ್ದು ಸ್ವಾಗತ ಒಬ್ಬರೇ ಒಬ್ಬರು ಮಾಡಿಲ್ಲ. ಅಷ್ಟೂ ಜನನ ಹಿಂದೂ ಸಮಾಜದ ಅಂತ ಹೇಳೋರು ಇದೆಲ್ಲರೂ ಕೂಡ ಕ್ರಿಶ್ಚಿಯನ್ ಅಂತ ವಾಪಸ್ ತಗೊಳ್ಳಿ. ಇದನ್ನು ಹೇಳ್ತಾ ಇರೋದು ಇದು ಹಿಂದೂ ಸಮಾಜ ವಿಶೇಷ, ಹಿಂದುತ್ವದ ವಿಶೇಷ. ನಾನು ಅದಕ್ಕೋಸ್ಕರ ಹೇಳಿದೆ, ಆರ್ಥಿಕವಾಗಿ ಯೋಚನೆ ಮಾಡೋದು ಬೇರೆ, ಹಿಂದುತ್ವ ಬೇರೆ. ಸಹಸ್ರಾರು ವರ್ಷಗಳಿಂದ ಹಿಂದುತ್ವ ಹಣಕಾಸಿನ ಮೇಲೆ ನಿಂತಿಲ್ಲ. ಮತಾಂತರವನ್ನು ಮಾಡಿದಂಥರು ಆಸೆ ಆಮಿಷವನ್ನು ತೋರಿಸಿ ಮತಾಂತರ ಮಾಡಿರಬಹುದು, ಬಡತನಕ್ಕೋಸ್ಕರ ಅವ್ರು ಮತಾಂತರ ಆಗಿರಬಹುದು. ಆದರೆ ಅವರು ಅಷ್ಟು ಕೊನೆ ತನಕನೂ ಕ್ರಿಶ್ಚಿಯನ್ರಾಗೋ ಮುಸಲ್ಮಾನರಾಗೋ ಅವರು ಉಳಿತಾರೆ ಅಂತ ನಂಬಿಕೆ ನನಗಂತೂ ಇಲ್ಲ. ವಾಪಸ್ ಹಿಂದುತ್ವಕ್ಕೆ ಬರೋರೇ ಅವರು. ಈಗ ನಿಲ್ಸಪ್ಪ, ನಾನು ಹೇಳಕ್ ಕೊಟ್ಟಿರೋದು ಒಂದು, ಈಗ ಜಾತಿ ಜನಗಣತಿ ಮಾಡಕ್ ಕೊಟ್ಟಿರೋದು ತಪ್ಪು ಅಂತ ಸಚಿವ ಸಂಪುಟದ ಬಹುತೇಕರು ಹೇಳ್ಬಿಟ್ಟಿರ್ತಾನೆ. ನಂಬರ್ 1. ನಂಬರ್ 2, ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಯಾಕೆ ಮಾಡಬೇಕು? ಅವ್ರು ಮಾಡ್ಬೇಕಾದ್ರೆ ಇವ್ರದೇನಲ್ಲಿ ನಾನು ಎಲ್ಲಿ ಇಡ್ಲಿ ಅಂತ ಒಬ್ಬಂದು ಬರಬೇಕು, ಏನು ಅವಶ್ಯಕತೆ ಇತ್ತು? ಈಗ ವೀರಶೈವ ಲಿಂಗಾಯತ ಅನ್ನೋದು ಕೂಡ ಇದೇ ತರ ಆಗಿದೆ, ಹಿಂದೂ ಲಿಂಗಾಯತ ಅಂತ ಮಾಡಬೇಕಾಗಿತ್ತು. ನಾನು ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇಲ್ಲ. ಹಿಂದೂ ಸಮಾಜವನ್ನು ಛಿದ್ರ ಮಾಡೋದಕ್ಕೆ ಅನೇಕ ಥರದ ವ್ಯಕ್ತಿಗಳು ನಡೆಸ್ತಾ ಇದ್ದಾರೆ ಕುತಂತ್ರಗಳನ್ನು. ವೀರಶೈವ ಸಮಾಜದಲ್ಲೂ ಕೂಡ ಸಾಕಷ್ಟು ಗೊಂದಲ ಆಗೋದಕ್ಕೆ ಕಾರಣ ಇದೇ ಸರ್ಕಾರವೇ. 100 ಸರಿ ಮಾಡಿದ್ದೀನಿ, ಒಂದು ಸರಿ ಅಲ್ಲ. ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕ ಆದಾಗ ಕಾಂಗ್ರೆಸ್ಸಿನ ವ್ಯಕ್ತಿಗಳು ನನ್ನ ಜೊತೆ ಸೇರಿಸ್ಕೊಂಡೆ. ಎಚ್.ಎಂ. ರೇವಣ್ಣವ್ರನ್ನ, ಆಮೇಲೆ ಅಲ್ಲ ಉಗ್ರಪ್ಪ, ಇವರೆಲ್ಲ ನಾವು 3 ಜನ ಕೂಡ ಸಬ್ಜೆಕ್ಟ್ ತಂದ್ವಿ ವಿಧಾನ ಪರಿಷತ್ತಲ್ಲಿ. ಚರ್ಚೆ ಆದಂಥ ಸಂದರ್ಭ ಕೊನೆಗೆ ಆಗಿನ ಸಮಾಜ ಕಲ್ಯಾಣ ಸಚಿವರು ಆಂಜನೇಯ, ಇಲ್ಲ ಈ ಸರ್ಕಾರ ಇರಬೇಕಾದ್ರೆ ಖಂಡಿತ ಜಾರಿ ತರ್ತೇವೆ. ಇನ್ನು 15 ದಿನ ಆಯಿತು ಸಮಯ ಆ ಸರ್ಕಾರ ಚುನಾವಣೆ ಬರೋಕ್ಕೆ. ಆ ಸಭೆಗೆ ವಿಧಾನ ಪರಿಷತ್ತಿಗೆ ಬಂದರು ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು, ನಾವು ಜಾರಿ ತಂದೇ ತರ್ತೇವೆ. ಸುಳ್ಳು ಹೇಳಿದ್ರು, ಅನುಭವಿಸ್ತಾ ಇದ್ದಾರೆ. ಈಗ ಕೇಂದ್ರಕ್ಕೆ ಹೋದರು, ಕಾಂತರಾಜ್ ಅವರಿಗೆ ವರದಿ ಬೆಂಕಿ ಹಾಕಿದ್ರು. ಈಗ ಹೊಸದಾಗೇನೋ ನಾನು ಅಪಮಾನ ಆಯಿತು ಅಂತ ನೀವು ಜಾತಿ ಜನಗಣತಿ ತಂದೆ ತರ್ತೀನಿ ಅಂತಂತಂದರು. ಇವಾಗ ಈ ಪರಿಸ್ಥಿತಿ. ನೀವು ಮುಖ್ಯಮಂತ್ರಿಯಾಗಿ ಉಳಿತೀರೋ ಬಿಡ್ತಿರೋ ಪ್ರಶ್ನೆ ಅಲ್ಲ, ಹಿಂದುತ್ವ ಇದರಲ್ಲಿ ಯಶಸ್ವಿ ಆಗೇ ಆಗತ್ತೆ. ಈ ದಿಕ್ಕಲ್ಲಿ ನೀವು ಗಮನ ಕೊಡಿ. ಇದರಿಂದ ನಿಮ್ಮ ಮುಖ್ಯಮಂತ್ರಿ ಸ್ಥಾನನೂ ಉಳಿಬಹುದು. ಜಾತಿ ಜನಗಣತಿ ನೀವು ಹಿಂಗೆ ಮುಂದುವರೆಸಿದ್ರೆ ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಾತಿಯವರು ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಎಲ್ಲ ಜಾತಿಯವರು, ಇಡೀ ಹಿಂದೂ ಸಮಾಜ ಒಂದಾಗ್ತಾ ಇದೆ.